ಕಮ್ಯುನಿಕೇಶನ್ ಮತ್ತೆ ಕ್ಲಾರಿಟಿ ಅನ್ನುವ ವಿಚಾರದಲ್ಲಿ ವಿಜಯ್ ಕುಮಾರ್ ಅವರ ಜೊತೆ ನನ್ನ ಒಂದು ಇನ್ಸ್ಟೆನ್ಸ್ ಅನ್ನ ನಿಮ್ಗೆ ಹೇಳಿದ್ದೆ, ಅದನ್ನ ಚರ್ಚೆನೂ ಮಾಡಿದ್ದೆ. ಈಗ ಅಂತದ್ದೇ ಒಂದು ಹಾಸ್ಯವಾದ ಇನ್ಸ್ಟೆನ್ಸ್, ಇದು ನಡೆದಿದೆಯೋ ನಡೆದಿಲ್ವೋ ಗೊತ್ತಿಲ್ಲ ನಂಗೆ. ಪೋಪ್ US ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಇಡೀ ಅಮೆರಿಕ ಸುತ್ತಾರೆ, ಎಲ್ಲಿ ಚರ್ಚ್ ಇದೆ, ಎಲ್ಲಿ ಧಾರ್ಮಿಕವಾಗಿ ಅದನ್ನ ಬೆಳೆಸ್ಬೇಕು, ಏನೇನ್ ಕರೆಕ್ಷನ್ಸ್ ಇದೆ, ಅಡ್ಮಿನಿಸ್ಟ್ರೇಷನ್ ಏನು, ಇದೆಲ್ಲ ಹೋಗಿ ಒಂದು 3-4 ದಿನದ ಟ್ರಿಪ್ ಆಗುತ್ತೆ. ಮುಗಿಸ್ಕೊಂಡು ವಾಪಸ್ ಏರ್ಪೋರ್ಟ್ಗೆ ಬರ್ತಾರೆ. ಏರ್ಪೋರ್ಟ್ಗೆ ಬಂದಾಗ ಪ್ರೆಸ್ ಅವರು ಬಂದಿರ್ತಾರೆ, ಅವ್ರನ್ನ ಬೀಳ್ಕೊಡೋದಕ್ಕೆ ಬೇರೆ ಬೇರೆಯವರು ಬಂದಿರ್ತಾರೆ. ಎಲ್ಲರನ್ನ ಬೀಳ್ಕೊಟ್ಮೇಲೆ ಪ್ರೆಸ್ ಮಾತಾಡ್ಲೇಬೇಕಾಗತ್ತೆ. ಪ್ರೆಸ್ ಹತ್ರ ಬಂದು ಮಾತಾಡ್ತಾರೆ. ಪ್ರೆಸ್ ಕೇಳ್ತಾರೆ, ನೀವು US ಅಲ್ಲಿ ಏನೇನ್ ನೋಡಿದ್ರಿ, ಅಮೆರಿಕದಲ್ಲಿ ಏನೇನ್ ನೋಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ಇವ್ರು ಹೋಗಿ ಬಂದದ್ದು ಎಲ್ಲ ಜಾಗಗಳು ಹೇಳ್ತಾರೆ, ಚರ್ಚಸ್ ಹೇಳ್ತಾರೆ, ಧಾರ್ಮಿಕ ಮೀಟಿಂಗ್ಸ್ ಬಗ್ಗೆ ಹೇಳ್ತಾರೆ, US ಪ್ರೆಸಿಡೆಂಟ್ ನ ಮೀಟ್ ಮಾಡಿದೆ ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳಿದ್ಮೇಲೆ ಪ್ರೆಸ್ನವ್ರು ಕೇಳ್ತಾರೆ, ಇನ್ನೇನು ವಿಸಿಟ್ ಮಾಡ್ಲೇ ಇಲ್ವಾ ನೀವು? ಇಲ್ಲ ಅಂತ. ನೈಟ್ ಕ್ಲಬ್ಸ್ ಬಗ್ಗೆ ಗೊತ್ತಾ ನಿಮ್ಗೆ, ವಿಸಿಟ್ ಮಾಡಿದ್ರ ನೀವು? ಹೋಗಿ ಕೇಳ್ತಾರೆ, ಆರ್ ದೇರ್ ನೈಟ್ ಕ್ಲಬ್ಸ್ ಇನ್ ಅಮೆರಿಕಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಾಯ್ತು, ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಪ್ರೆಸ್ನವರ ಹೆಡ್ಲೈನ್ಸ್ ಏನಿರುತ್ತೆ, ಪೋಪ್ ಎನ್ಕ್ವೈರ್ಸ್ ನೈಟ್ ಕ್ಲಬ್ಸ್ ಇನ್ ಅಮೆರಿಕಾ. ಕೇಳಿದ್ಯಾರು? ಉತ್ತರ ಏನು? ಇದೆಯಾ, ಹೌದಾ, ನೈಟ್ ಕ್ಲಬ್ ಇದೆಯಾ ಅಂತ ಆಶ್ಚರ್ಯದಲ್ಲಿ ಕೇಳ್ತಾರೆ. ಇವರು ಆಶ್ಚರ್ಯವನ್ನ ಇವ್ರು ಸ್ಟೇಟ್ಮೆಂಟ್ ಮಾಡ್ಕೊಂಡು ಇವ್ರು ಏನ್ ಹೇಳ್ತಾರೆ, ಎನ್ಕ್ವೈರ್ಸ್ ಅಬೌಟ್ ನೈಟ್ ಕ್ಲಬ್ಸ್ ಇನ್ ಅಮೆರಿಕಾ. ಕಮ್ಯುನಿಕೇಶನ್. ಯಾರು ಹುಷಾರಾಗಿರ್ಬೇಕಾಗಿತ್ತು? ಪೋಪ್ ಹುಷಾರಾಗಿರ್ಬೇಕಾಗಿತ್ತು. ಏನಂತ, ನಾನು ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅದು ಯಾವ ಸ್ಟೇಟ್ಮೆಂಟ್ ಆಗಿ ವಾಪಸ್ ಬರುತ್ತೆ. ನಾವು TT ಆಡುವಾಗ ನಾವು ಬಾಲ್ ಹೊಡೆದ್ಬಿಟ್ವಿ, ಟೆನ್ನಿಸ್ ಆಡುವಾಗ ಹೊಡೆದ್ಬಿಟ್ವಿ, ಆ ಕಡೆಯಿಂದ ಹೇಗೆ ಹೊಡಿತಾರೆ ಅನ್ನೋದು ಬೇಕಲ್ಲ. ಚೆಸ್ ಆಡುವಾಗ ನಾನು ಒಂದು ಪಾನ್ ಇಟ್ಬಿಡ್ತೀನಿ. ನಾನು ಒಳ್ಳೆ ಆಟಗಾರ ಆಗೋದು ಯಾವಾಗ, ಆಪೋಸಿಟ್ ಸೈಡ್ ಏನ್ ಯೋಚನೆ ಮಾಡ್ತಾ ಇದ್ದಾನೆ ತಿಳ್ಕೊಂಡಾಗ. ನಮ್ಮ ಇಡೀ ಜೀವನದ ಮೆಸೇಜ್ ಏನಂತಂದ್ರೆ, ನಾನ್ ಮಾತ್ರ ಸರಿಗಿದ್ರೆ ಸಾಲದು. ಎದುರುಗಡೆ ಇರೋರ ಜೊತೆ ನಾನು ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ನಡವಳಿಕೆ ಇಟ್ಕೊಂಡಿದ್ದೀನಿ, ಫ್ರೆಂಡ್ಶಿಪ್ಸ್ ಇಟ್ಕೊಂಡಿದ್ದೀನಿ, ಅವ್ರೆಲ್ಲರ ಜೊತೆ ಅವ್ರು ಹೇಗೆ ತಿಳ್ಕೊತಾ ಇರ್ತಾರೆ ಅನ್ನುವ ಅನುಭವನೂ ನನಗ್ ಬೇಕು, ಆ ಬುದ್ಧಿವಂತಿಕೆನೂ ನನಗ್ ಬೇಕು. ಇದನ್ನ ಕಾಷನ್ ಅಂತ ಕರೆಯೋಣ. ಸೊ ಕಮ್ಯುನಿಕೇಶನ್ ನಲ್ಲಿ ನಾನ್ ಕಮ್ಯುನಿಕೇಟ್ ಮಾಡೋದು ಮಾತ್ರ ಸಾಲದು, ಅಪೋಸಿಟ್ ಸೈಡ್ ಅವರು ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಬೇಕು. ಇದನ್ನೇ ನಾವು ಕೃಷ್ಣನನ್ನ ನಾವು ಇಲ್ಲಿ ತರಬಹುದು. ಕೃಷ್ಣ ವಾಸ್ ಕಾಲ್ಡ್ ಅಸ್ ಪರ್ಫೆಕ್ಷನಿಸ್ಟ್. ಈಗ ನಾನು ಅಥವಾ ನಾವುಗಳೆಲ್ಲ ನೋಡಿದಾಗ ಬೆಳಿಗ್ಗೆ ಎಷ್ಟೊತ್ತು ಕರೆಕ್ಟ್ ಆಗಿ ಹೇಳ್ತಾರೆ, ಎಷ್ಟೊತ್ತಿಗೆ ಯೋಗ ಮಾಡ್ತಾರೆ, ಎಷ್ಟೊತ್ತಿಗೆ ಆಫೀಸಿಗೆ ಬರ್ತಾರೆ, ಎಲ್ಲ ಪರ್ಫೆಕ್ಟ್. ಇವ್ರನ್ನ ಪರ್ಫೆಕ್ಷನಿಸ್ಟ್ ಅನ್ನೋಣ, ಅಥವಾ ನನ್ನ ಸುತ್ತ ಇಂಪರ್ಫೆಕ್ಷನಿಸ್ಟ್ ಇರ್ತಾರೆ. ಈಗ ನಾನು 10 ಗಂಟೆಗೆ ಆಫೀಸಿಗೆ ಬಂದ್ಬಿಟ್ಟೆ, ನನ್ನ ಟೀಮ್ 10:10 ಬಂದ್ರೆ, ನನ್ನ ಡ್ರೈವರ್ 10:10 ಬಂದ್ರೆ, ಇನ್ಯಾರೋ ಒಬ್ರು ಮೀಟಿಂಗ್ ಕರೆದಿದ್ವಿ, ಅವ್ರು 10:45 ಬಂದ್ರೆ, ನಾನು ಸರಿಗಿರ್ಬೇಕಾ ಸರಿಗಿರ್ಬಾರ್ದ? ಅವತ್ತು ಸಿಡುಕ್ಬೇಕಾ ಬೇಡವಾ? ಸರಿ ನಡ್ಕೋಬೇಕಾ ಅಥವಾ ಗದರ್ಬೇಕಾ? ಇದನ್ನ ಇಂಪರ್ಫೆಕ್ಷನಿಸ್ಟ್ಗಳ ಜೊತೆಯಲ್ಲಿ ಬದುಕೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಅಸ್ ಪರ್ಫೆಕ್ಷನಿಸ್ಟ್. ಇಂಪರ್ಫೆಕ್ಷನಿಸ್ಟ್ ನಮ್ಮ ಸುತ್ತ ಇರೋರಲ್ಲಿ 99.99% ಇಂಪರ್ಫೆಕ್ಷನ್ ನಲ್ಲಿ ಇರೋರೇನೆ. ಕಾರಣಗಳು ಜನೇನ್ ಇರ್ಬೋದು, ಯಾರೋ 10 ನಿಮಿಷ ಲೇಟ್ ಆಗಿ ಬರೋಕ್ಕೆ ಕಾರಣ ಇರ್ಬೋದು, ಇನ್ಯಾರೋ 1 ಗಂಟೆ ಲೇಟ್ ಆಗಿ ಬರೋಕ್ಕೆ ಕಾರಣ ಇರ್ಬೋದು, ಎಲ್ಲರಿಗೂ ಜಸ್ಟಿಫಿಕೇಶನ್ಸ್ ಇದೆ. ಆದ್ರೆ ಯಾರು ಪರ್ಫೆಕ್ಷನಿಸ್ಟ್ ಆಗ್ತಾರೆ, ಈ ಎಲ್ಲಾ ಜಸ್ಟಿಫಿಕೇಶನ್ಗಳ ಮಧ್ಯದಲ್ಲಿ ಬದುಕಬೇಕು. ಆಯ್ತಪ್ಪ, ನಾನು ಒಂದು ದಿನ ಎಲ್ಲರನ್ನು ಫೈರ್ ಮಾಡ್ಬಿಟ್ಟೆ, ಬೈದ್ಬಿಟ್ಟೆ, ಕಳಿಸ್ಬಿಟ್ಟೆ, ರೆಸಿಗ್ನೇಷನ್ ತಗೊಂಡು ಕಳಿಸ್ಬಿಟ್ಟೆ ಅಂದ್ರೆ ನಾಳೆ ಬೆಳಿಗ್ಗೆ ನಾನು ಹೊಸಬ್ರು ಯಾರು ಬರ್ತಾರೆ? ಹಾಗಾಗಿ ಮೆಸೇಜ್ ಏನಂತಂದ್ರೆ, ನಮ್ಮಲ್ಲಿ ಹಳೆ ಗಂಡನ ಪಾದವೇ ಗತಿ, ಹಳೆ ಹೆಂಡತಿಯ ಪಾದವೇ ಗತಿ ಅಂತ ಹೇಳ್ತೀವಲ್ವಾ, ಇಂಪರ್ಫೆಕ್ಷನಿಸ್ಟ್ ಗಳ ಜೊತೆ ಬದುಕೋದು ವೆರಿ ಈಸಿ. ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ. ಹೊಸ ಡಾಕ್ಟರ್, ಹಳೆ ಕಾಂಪೌಂಡರ್. ಎ ನೋನ್ ಡೆವಿಲ್ ಇಸ್ ಬೆಟರ್ ದೆನ್ ಅನ್ ಅನ್ನೋನ್ ಏಂಜಲ್. Imperfectionist is better than a very good perfectionist. ಸೊ ಹಾಗಾಗಿ ಅಭ್ಯಾಸ ಮಾಡ್ಕೊಡಿ. ನಿಮಗೂ ಮೆಸೇಜು,
ನಮ್ಮ ಎಲ್ಲ ನೋಡುಗರಿಗೆ ಮೆಸೇಜ್ ಏನಂತಂದ್ರೆ, ಇಂಪರ್ಫೆಕ್ಷನಿಸ್ಟ್ ಈಸ್ ಅವರ್ ಲೈಫ್. ಯಾರ್ಯಾರು ಇಂಪರ್ಫೆಕ್ಷನ್ ಇದ್ದಾರೆ ಇವರುಗಳ ಜೊತೆಲೇ ನಾವು ಬದುಕಬೇಕು. ಒಂದ್ ಮಗು ಇಂಪರ್ಫೆಕ್ಷನ್, ಒಬ್ರು ಅಜ್ಜಿ ಇಂಪರ್ಫೆಕ್ಷನ್, ನನಗೆ ಅಷ್ಟೇ ಯಾರ್ಡ್ ಸ್ಟಿಕ್. ಅವರೆಲ್ಲರೂ ಪರ್ಫೆಕ್ಟ್ ಇರ್ತಾರೆ, ಅವ್ರು ಸರಿನೇ ಇರ್ತಾರೆ, ಕರೆಕ್ಟ್ ಇರ್ತಾರೆ. ಇವರೆಲ್ಲರ ಮಧ್ಯದಲ್ಲಿ ನಾನ್ ಬದುಕ್ಬೇಕಲ್ಲ, ಹಾಗಾಗಿ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು. ಒಂದ್ ಮೆಸೇಜ್ ಹೇಳ್ಬಿಟ್ಟು ನಿಲ್ಲಿಸ್ತೀವಿ. ನಾವು ಒಂದು ಕೋಲ್ ಇಟ್ಕೊಂಡಿದೀವಿ, ಯಾರ್ಡ್ ಸ್ಟಿಕ್ ಅಂತ ಹೇಳ್ತೀವಿ. ಯಾರ್ಡ್ ಅಂದ್ರೆ ಇದು, ಇದಕ್ಕೆ ಒಂದ್ ಸ್ಟಿಕ್ ಇಟ್ಕೊಂಡ್ರೆ ಯಾರ್ಡ್ ಸ್ಟಿಕ್ ಅಂತ. ನಾನಂತ ಇದ್ದೀನಿ, ಇದನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟು ಇದು 2 ಅಡಿ ಯಾರ್ಡ್ ಸ್ಟಿಕ್, ಎಲ್ಲರೂ ಈ ನೇರಕ್ಕೆ ಬರ್ಬೇಕು ಅಂತ. ಯಾರು ನನಗೆ ನೇರಕ್ಕೆ ಸಿಕ್ಕಿಲ್ಲ ಅಲ್ವಾ? ಈಗ ನಾನು ಯಾರ್ಡ್ ಸ್ಟಿಕ್ ಫ್ಲೆಕ್ಸಿಬಲ್ ಮಾಡ್ಕೊಂಡ್ರೆ ಅದು 2 ಅಡಿ ಇರುವಂತದ್ದು 3 ಅಡಿ ಬೇಕಾದ್ರೂ ಆಗತ್ತೆ, 1 ಅಡಿ ಬೇಕಾದ್ರೂ ಆಗತ್ತೆ. ನಾನು ಅದನ್ನ ಫ್ಲೆಕ್ಸಿಬಲ್ ಮಾಡ್ಕೊಂಡ್ರೆ ನನ್ನ ಯಾರ್ಡ್ ಸ್ಟಿಕ್ ಯಾವಾಗ ಫ್ಲೆಕ್ಸಿಬಲ್ ಇರುತ್ತೆ, ನನ್ನ ಜೊತೆ ಬದುಕೋದಕ್ಕೆ ಎಲ್ಲರಿಗೂ ಈಸಿ ಆಗುತ್ತೆ, ನಮಗೂ ಎಲ್ಲರ ಜೊತೆ ಬದುಕೋದಕ್ಕೆ ಈಸಿ ಆಗುತ್ತೆ. ಸೊ ಯಾರ್ಯಾರು ಬೆಳಿಬೇಕು ಅಂತಿದ್ದಾರೆ, ಹೀಗೆ ಇಂಪರ್ಫೆಕ್ಷನಿಸ್ಟ್ ಗಳ ಮಧ್ಯದಲ್ಲಿ ಬೆಳೆಯಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಅಂದ್ರೆ ಅದ್ ಸರಿಗಿಲ್ಲ, ಅವ್ರು ಸರಿಗಿಲ್ಲ, ನಾನ್ ಹೇಳ್ದೆ ಆದ್ರೂ ಅವ್ರು ಮಾಡ್ಲಿಲ್ಲ, ಅದಕ್ಕೆ ನಾ ಬಯಸ್ಕೊಂಡೆ, ಈ ಕಂಪ್ಲೇಂಟ್ ಗಳ ಬದಲು ಅದನ್ನೇ ಸಂಭಾಲಿಸ್ಕೊಂಡು ಬದುಕೋದನ್ನ ಕಲಿಬೇಕು. ಪರ್ಫೆಕ್ಟ್, ಅದೇ ಪರ್ಫೆಕ್ಷನಿಸ್ಟ್. ಅದನ್ನೇ ನಾವು ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ ಹೇಳೋದು. Wonderful, strong message. Thank you.